परम संत सद्गुरु हजूर राधा स्वामिಗಳ ವಾಕ್ಯ ಏನು ಪ್ರತಿಪಾದನೆ ಮಾಡ್ತಾರಂದ್ರೆ, ಹೇ ವಿದ್ಯಾ, ನೀನು ಮಹಾ ಅವಿದ್ಯ. ಯಾಕೆ ಸತ್ಯದಿಂದ ದೂರಾಗಿ ಬುದ್ಧಿಯಲ್ಲಿ ಮತ್ತಿಷ್ಟು ಏನದಂದ್ರೆ ಮಮಕಾರತ್ವ ಪ್ರೇರಣೆ ಮಾಡಿ ಆ ಅಸತ್ಯದಿಂದ ದೂರಾಗಿ ಮತ್ತಿಷ್ಟು ಏನು ದುಃಖಕ್ಕೆ ಕಾರಣ ಆಗಿತ್ತು. ಚಾತುರ್ಯತ ಬುದ್ಧಿ ವಿಚಾರಗಳು ಶಾಸ್ತ್ರಾದಿಗಳು ಅನೇಕ ಗ್ರಂಥಾದಿಗಳಲ್ಲಿ ಮನಸ್ಸು ಏನದಂದ್ರೆ ಓಡಾಡುವುದು ಅಂತರ್ಮುಖ ಆಗೋದ್ರಲ್ಲಿ ನಿಂತು ಬಿಡು. ನೀನು ವಿದ್ಯೆ ಇದ್ರೂ ಸಹಿತ ಅವಿದ್ಯಾ. ಸಂತನಿಕೀತು ಕದರನ ಜಾಣೆ. ಸಂತರದೇನದಂದ್ರೆ ನೀನು ಮಹತ್ವತ ಅವರ ಶಕ್ತಿ ತಿಳಿದಿಲ್ಲ. ಸಂತ ಜನರು ಪ್ರೇಮ ರೂಪವಾದಂತಹ ಸಮುದ್ರದಲ್ಲಿರುವುದು, ನೀನು ಬುದ್ಧಿ ರೂಪವಾದಂತಹ ಬುರ್ದಿಯಲ್ಲಿ ಮುಳುಗಿದ್ದು. ಅದಕ್ಕೂ ಇದಕ್ಕೂ ಬುದ್ಧಿ ಕುರುಡದ. ಆ ಚೇತನ ಸತ್ತ ತಗೊಂಡು ಅಂತಸ್ಕರಣದ ಸಾಹಿತ್ಯ ತಗೊಂಡು ಕೆಲಸ ಮಾಡ್ತದೆ. ಬುದ್ಧಿ ಸ್ವಯಂಭೂ ಇಲ್ಲ. ಸ್ವಯಂ ಬುದ್ಧಿ ಆದ್ರೆ ರಾತ್ರಿ ಕಾಲದಲ್ಲಿ ನಿದ್ರಿ ಕಾಲದಲ್ಲಿನೂ ಇರಬೇಕಾಗಿತ್ತು. ಅಲ್ಲಿ ಲಯ ಹೊಂದುತ್ತದೆ. ಜೈ ಸಂತರ ಪ್ರೇಮ ತನ್ನ ಪ್ರಿಯವಾದಂತಹ ಪರಮಾತ್ಮನಲ್ಲಿ ಕೂಡಿದ್ದು ಮತ್ತು ಆಹೋರಾತ್ರಿ ಏನದಂದ್ರೆ ಆ ಶಬ್ದದ ಅನುಭವದಲ್ಲಿದ್ದದ್ದು. ಜಿ ಧನ ಮಾನ ಪ್ರತಿಷ್ಠಾ ಚಾತೆ और ಚತುರತಾ ಮೇಲೆ ಪುಟಾಣಿ. ಬುದ್ಧಿ ಏನ್ ಮಾಡ್ತದಂದ್ರೆ ದ್ರವ್ಯ ಮಾನಾಭಿಮಾನ ಮತ್ತೇನದಂದ್ರೆ ಪ್ರತಿಷ್ಠಾ ಅಪೇಕ್ಷೆ ಉಳ್ಳದ್ದು. ಅವರು ಯಾವತ್ತು ಚಾತುರ್ಯದ ಸಮಾಗಮದಲ್ಲೇ ಇರುವುದು. ಬುದ್ಧಿಗೆ ಇನ್ನು ಸಂತರ ಧ್ಯೇಯಕ ಮತ್ತು ಈ ಬುದ್ಧಿ ಚತುರ್ಥಕ್ಕೆ ಎಷ್ಟು ದೂರ ಅದ. जीव बहुत ते बिरले गुरुमुख बचे निरानी. ಈ ಕಲಿಯುಗದಲ್ಲಿ ನೀನೇ ಮುಖ್ಯ ಪ್ರಧಾನನಾಗಿ ಎಷ್ಟೋ ಜೀವಿಗಳಿಗೆ ನೀನೇ ಮುಳುಗಿಸಿಬಿಟ್ಟಿದ್ದೀಯ. ಯಾರೋ ಒಬ್ರು ವಿರಳ ಏನದಂದ್ರೆ ಈ ಬುದ್ಧಿ ರೂಪವಾದಂಥ ಅಂಧತ್ವದಿಂದ ದೂರ ಆಗ್ತಾರೆ. ಅವರೇನದಂದ್ರೆ ಕೇವಲ ನಾಮ ಮತ್ತು ತನ್ನ ಅಂತರ್ಮುಖವಾದಂತಹ ಶಕ್ತಿಯಲ್ಲಿ ಕೂಡಿ ಆ ಆನಂದಕ್ಕೆ ಪಡಿತಾರೆ. ಬಾಕಿಯವರೆಲ್ಲರೂ ಬುದ್ಧಿ ಚಾತುರ್ಯದಿಂದ ಪರಮಾರ್ಥಕ್ಕೆ ತಿಳಿಬೇಕಂತಾರೆ, ಅದು ಸಾಧ್ಯ ಇಲ್ಲ. ಪ್ರೇಮ ಅನುಭವಿ ಬಾಣಿ ತೂ ಬುದ್ಧಿ ಸಂಗ್ರಹತ ಖಪಾನಿ. ಸಂತರ ಪ್ರೇಮ ಎನ್ನದಂದ್ರೆ ಅನುಭವ ಮತ್ತು ಪ್ರತ್ಯಕ್ಷ ನೋಡಿದ್ದ ಪ್ರಮಾಣ. ನೀನೇನದಂದ್ರೆ ಬುದ್ಧಿ ಸಂಗಟ ಆಯುಷ್ಯ ಕಳೆಯೋದು. ಹಾಗಾದ್ರೆ ಹೀಗಾಗ್ತದೇನೋ, ಹೀಗಾದ್ರೆ ಹಾಗಾಗ್ತದೇನೋ, ಅದು ಹಿಂದೆ ಹೀಗಿತ್ತು ಮುಂದೆ ಹೀಗಾಗೋದು. ಮತ್ತು ಆ ಶಾಸ್ತ್ರದಲ್ಲಿ ಹೀಗೆ ಹೇಳೋದು, ಈ ಪುರಾಣದಲ್ಲಿ ಹೀಗೆ ಹೇಳೋದು. ನೀನು ಹೇಗಿದ್ದಿ ಅದನ್ನು ನೋಡುವಲ್ಲಿ. ಜಿ ವಿದ್ಯಾ ಪಡ ಪಡ ಪವತ ಪಚೇ
ವಿದ್ಯಾ ಓದಿ ಓದಿ ಎಷ್ಟೋ ಜನರು ಏನದಂದ್ರೆ ಅದರಲ್ಲೇ ಹೋಗ್ಬಿಟ್ರು. ಅನುಭವದ ಮಾತಲ್ಲದು. ಎಲ್ಲಿ ಅನುಭವದ ಎಲ್ಲ ವಿದ್ಯೆಗಳು ಆತನಲ್ಲಿ. 4 ವೇದಗಳು ಯಾರು ಬರ್ದಾರ? ಅನುಭವಿ ಜನರೇ ಬರ್ದದ್ದು. ಜೈ अनुभव की उनसार न जानी. ಬುದ್ಧಿದಿಂದ ಆ ಶಬ್ದಾರ್ಥ ಮತ್ತು ತರ್ಕ ಮಾತ್ರ ಹೆಚ್ಚಿಗೆ ಆಗಬಹುದು. ವ್ಯಾಕರಣ ಮತ್ತು ತರ್ಕ ಮತ್ತು ಆ ಶಬ್ದಾರ್ಥ ಏನದಂದ್ರೆ ನಿನ್ನಲ್ಲಿ ಹೆಚ್ಚಿಗೆ ಆಗಬಹುದು. ಅನುಭವದ ಸಾರ ಮಾತ್ರ ತಿಳಿಲ್ಲ. ಅನುಭವದಲ್ಲಿ ಬುದ್ಧಿ ಇಲ್ಲ. ನಾನು ಮತ್ತು ತಿಳಿತೀನಿ ಅನ್ನತಕ್ಕಂಥದ್ದು ಇವೆಲ್ಲ ಲಯ ಹೊಂದಿದ ನಂತರ ಆ ಆತ್ಮ ತಿಳುವಳಿಕೆ ಪ್ರಗಟ ಆಗ್ತದೆ. ಅದಕ್ಕೆ ಅರಿವ ಅಂತ. ಜೈ ಶಿವ ಶಿವ ಎನ್ನ ಮನದಾಳಕವ ಅವತರಿಸಯ್ಯ. ಎನಗೆ ಭಕ್ತಿ ಬೇಡ, ಎನಗೆ ಜ್ಞಾನ ಬೇಡ, ಎನಗೆ ವೈರಾಗ್ಯ ವಿರತಿಯೂ ಬೇಡ. ಶರಣರು ಪುಟ್ಟ ಮೈಲಿಗೆಯ ಪಟ್ಟೆ ಉಗುಳಿದ ತಾಂಬುಲ ಒಕ್ಕುಮಿಕ್ಕ ಪ್ರಸಾದವನೇ ಕರುಣಿಸಿ ಅವರ ಕೊಡುಗೆಯ ಪಾದರಕ್ಷೆಯನ ಹಿಡಿಯುವುದಕ್ಕೆ ಯೋಗ್ಯನ ಮಾಡಿ ಅವರ ಕಡೆಯ ಬಾಗಿಲನೆ ಕಾಯುವಂತೆ ಮಾಡ ಅಖಂಡೇಶ್ವರ. ಯಾಕೆ ಇದರಲ್ಲಿ ಅನ್ಯೋನ್ಯ ಭಾವ ಮಮಕಾರ ರಹಿತ ಆಗುವುದರಿಂದ ಆ ಶಕ್ತಿ ಇವರಲ್ಲಿ ಬರ್ತದೆ. स्वामी बन में लगे बुढ़ा, पढ़ पढ़ पोती जन्म बितानी. ಏನು ಈ ವಾಕ್ಯದ ಅರ್ಥರೂಪವಾದಂಥದ್ದು ಒಂದು ಅರಣ್ಯ. ದಾರಿನೇ ಸಿಗೋದಿಲ್ಲ ಅದರಲ್ಲಿ. ಎಷ್ಟು ಓದಿದಷ್ಟು ಮತ್ತಿಷ್ಟು ಎತ್ತಲಾಗಿರುವಾದಂಗೆ ಆಗ್ತದ. ಯಾಕೆ? ಒಂದೇ ಅಕ್ಷರ ಸಾಕು. ಯಾವುದು? ಪ್ರೇಮ. ಒಂದು ಪ್ರೇಮ ಇದ್ರೂ ಸಾಕು, ಎಲ್ಲ ಬಂತು. ಅವನಲ್ಲಿ 4 ವೇದ, ಶಾಸ್ತ್ರ, ಗ್ರಂಥ, ಪುರಾಣ ಎಲ್ಲ ಅಷ್ಟು ಬಂದ್ಬಿಡ್ತು. ಅದು ಒಂದು ಹಿಡಿದ್ರೆ ಆಯ್ತು. 100 ಮಾತುಗಳು ಯಾಕೋ? ಶಿವ ಶಿವ ಒಂದೇ ನಾಮವೇ ಸಾಕು. ಜೈ घट के भीतर नेक न ठहरी, मन चंचल की गति न पिछानी. ಏನಂತಾರೆ? ಇದ್ರ ಪರೀಕ್ಷೆ ಮಾಡಬೇಕಾದ್ರೆ ನೀನು ಧ್ಯಾನಕ್ಕೆ ಕೂಡು. ಒಂದು ಕ್ಷಣ ಮಾತ್ರ ಆದರೂ ಸಹಿತ ಏನದು ನಿನ್ನ ಬುದ್ಧಿ ಅಂತರದಲ್ಲಿ ಸ್ಥಿರ ಆಗೋದಿಲ್ಲ. ಯಾಕೆ? ಬುದ್ಧಿಯಲ್ಲಿ ತರ್ಕ ವಿಚಾರ ಅನೇಕ ಭಾವ ಇರೋದ್ರಿಂದ ಚಂಚಲವತ್ತರದಿಂದ ಅದು ಹೊರಗೆ ಬಂದಿರ್ತದೆ. ಅದು ಅಷ್ಟು ಎಲ್ಲ ನಾವು ಸಂಪುಟ ಮಾಡಿ ಒಂದು ಜಾಗದಲ್ಲಿ ತರುವುದು. ಅದಕ್ಕಾಗಿ ವಿದ್ವಾಂಸರಿಗಿಂತಲೂ ವಿದ್ಯೆ ಇರಲಾರದವ್ರು ಮುಂದೆ ಹೋಗ್ತಾರೆ. ಯಾಕೆ? ಅವರಲ್ಲಿ ಒಂದು ಪ್ರೇಮ ಇರ್ತದೆ. ಇದು ಏನು ಹೇಳ್ಯಾರೋ ಅದು ನಿಜವಾಗಿದ್ದು, ಅದೊಂದು ಮಾರ್ಗ ಹಿಡಿದು ನಡೆದು ಬಿಟ್ರೆ. ಮತ್ತು ವಿದ್ವಾಂಸರದ್ದು ಏನದಂದ್ರೆ ಇದು ಹೌದು, ಇದು ಆಗುದು. ಆ ಶಾಸ್ತ್ರದಾಗ ಹಾಗೆ ಹೇಳಿದ್ದೆ, ಈ ಪುರಾಣದಾಗ ಇದೇ ಕಥೆನೇ ಆಯ್ತು ಹೊರತಾಗಿ ನಿಂದೇನಲ್ಲಿ. ಜಿ ग्रंथ नित पढ़ते, घट की पोती पढ़े न पढ़ानी. ತನ್ನ ಬುದ್ಧಿ ಬಾಹಿರ್ಮುಖ ಮಾಡಿ ಅನೇಕ ಗ್ರಂಥಾದಿಗಳು ಓದ್ಕೋತ ಹೋಗ್ಬೋದು. ಈ ಶರೀರ ರೂಪವಾದಂತಹ ಗ್ರಂಥದಲ್ಲಿ ಏನೇನು ಬರ್ತದೆ ಅದು ಮಾತ್ರ ನೀನು ಓದಲಿಲ್ಲ. ಯಾಕೆ? ಒಳಗೆ ಹೋದ್ರೆ ಅದು ಓದೋದಾದಿತ್ತ. ಒಳಗೆ ಏನೇನು ಶಕ್ತಿ ಅದ, ಯಾವ ಶಕ್ತಿದಿಂದ ಇದು ಶರೀರ ಅದ, ಮತ್ತು ಯಾವ ಶಕ್ತಿದಿಂದ ಇವು ವೇದಶಾಸ್ತ್ರಾದಿಗಳ ರಚನೆ ಆಗಿ ಅವು ಎಲ್ಲಿದ್ದು ಬಂದಾವ? ಮ್ಯಾಗಿನ ಬಿದ್ದಾವ? ಯಾರಾದರೂ ಸಹಿತನು ಅನುಭವಿ ಜನರು ಅಂತರ್ಮುಖವಾಗಿ ಅನುಭವ ಪಟ್ಟೆ ಅದು ಬರ್ದದ್ದು.
कहो जो उनसे तो उनका मन देत नहामी. ಅಂಥ ಪುರುಷರಿಗೆ ವಾಚಕ ಜ್ಞಾನಿಗಳಿಗೆ ಅಂತರಿ ಅನುಭವ ಶರೀರ ಶೋಧಕ್ಕೆ ಅನುಭವ ಹೇಳಿದ್ರೆ ಅವ್ರ ಮನಸ್ಸು ಒಪ್ಪುವುದಿಲ್ಲ. ಕೆಲವು ವೇದಾಂತಿಗಳು ಏನಂತಾರೆ, ಅನುಭವ ಪ್ರತಿಯೊಬ್ಬರದು ಭಿನ್ನ ಭಿನ್ನ ಇರ್ತದೆ. ಯಾವ ಗ್ರಂಥದ ಆಧಾರ ಮ್ಯಾಗ ಹೇಳ್ತೀರಿ? ಗ್ರಂಥ ಹೇಳ್ರಿ. ಏನ್ ಹೇಳೋದು ಗ್ರಂಥ? ಜೀ संत गगन में सुरत चढ़ावे वे सुनते नित वहाँ की बानी. ಸಂತ ಜನರು ತಮ್ಮ ಚೇತನ ಸತ್ತ ಈ ಸ್ಥೂಲ ಶರೀರದಿಂದ ಮೇಲಕ್ಕೆ ಒಯ್ದು ಆಕಾಶದಲ್ಲಿ ಒಯ್ದು ಆಕಾಶದಿಂದ ಮೇಲಿಂದ ಬರ್ತಕ್ಕಂಥ ಧ್ವನಿ ಕೇಳಿ ಅದರಲ್ಲಿ ಮಗ್ನನಾಗಿಬಿಟ್ಟಿರ್ತಾರೆ. ಅವರು ಏನಂತಾರೆ, ಪ್ರತ್ಯಕ್ಷ ಆನಂದ ರೂಪ ಪ್ರಮಾಣ ಸಹಿತ ನೋಡು ನೀನು. ನಾವು ಬರೇ ಪರಮಾನಂದ ಪರಮಾನಂದ ಅನ್ನೋದು ಏನು ಪರಮಾನಂದ? ಬುದ್ಧಿ ಪರಮಾನಂದ ಏನು? ಬುದ್ಧಿ ಮತ್ತೊಂದು ಸಂಕಲ್ಪ ಬಂತು, ಯಾವ ಆನಂದದಲ್ಲಿ ಕೂಡ್ಬಿಡ್ತು. ಅವಾಗ ಏನದಲ್ಲಿ उनकी गतिमति अदर हकाया तू लोगन को रिझाई. ಅವರ ಗತಿ ಆದದ್ದು ಅಪಾರವಾದದ್ದು. ನೀನೇನು ಮಾಡ್ತೇಂದ್ರೆ ಜನರಿಗೆ ಪ್ರಸನ್ನತೆ ಹೇಗಾಗಬೇಕು ಅಷ್ಟೇ ವಿಚಾರದಲ್ಲಿ ನೀನು ಇದ್ದದ್ದು. ನಿನ್ನ ವಾಕ್ಯದಿಂದ ಜನರ ಪ್ರಸನ್ನರಾಗಬೇಕು. ಅದರಲ್ಲಿ ನೀನೇನು ಒಳ್ಳೆಯ ಮಹತ್ವ ಮತ್ತು ವಿದ್ವಾನ, ದೊಡ್ಡವನು, ಶಾಸ್ತ್ರಿ ಅನಿಸಿಕೊಳ್ಳೋದಿಷ್ಟೇ. ಇದ್ರ ವಿನ ಮತ್ತೆ ನಿನಗೆ ಸಿಕ್ಕಿದ್ದೇನು? ಮಹಾರಾಜರ ಸತ್ಸಂಗ ಆಗುವ ಕಾಲದಲ್ಲಿ ಒಬ್ಬರೇನದಂದ್ರೆ ಭಾಳ ಬಡವನು, ಅವನು ಪ್ರೇಮದಲ್ಲಿ ಮಸ್ತ. ಒಂದು ಸ್ವಲ್ಪ ಏನದಂದ್ರೆ ಜೆಂಟಲ್ಮೆನ್ರಿಗಾಗಿ ಮುಂದೆ ಸ್ಥಳ ಬಿಡ್ತಿದ್ರು. ಯಾಕಂದ್ರೆ ಇವ್ರಿಗೆ ಅದೇ ಪ್ರಿಯ ಇರ್ತದೆ. ಮಹಾರಾಜರ ಕರೆಯಲಿ, ಮುಂದೆ ಕೂಡಿಸ್ಲಿ, ಆಗ ಹೀಗಂತ ಇದೇ ಪ್ರಿಯ. ಅದಕ್ಕಾಗಿ ಅವರಿಗೆ ಅದು ಅಷ್ಟು ಮಾಡ್ತಿದ್ರು. ಮಾಡೋ ಕಾಲದಲ್ಲಿ ಈತನು ಹೋಗಿ ಅದ್ರ ಕೂತ್ ಕೂಡ್ಲೇನೆ ಎಲ್ಲರೂ ದೂರ 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 ಅವನಿಗೆ ಮುಟ್ಟಿಸ್ಕೊಳ್ಳಾರ್ದ ಹತ್ಲಾಗಿತ್ಲಾಗ ನೋಡೋದು, ದೂರ ಆಗೋದು, ಹೀಗೆ ಮಾಡೋದು. ಆವಾಗ ಆತನು ನಕ್ಕು ಬಿಟ್ಟ. ಮಹಾರಾಜರು ಕೇಳಿದ್ರು, ಯಾಕೆ ನಕ್ತಿ? ಏನಿಲ್ರಿ ಸ್ವಾಮಿ, ಹೀಗೆ. ಇಲ್ಲ, ನಕ್ಕಿದ್ದ ಕಾರಣ ಏನದು ಹೇಳು. ಏನು ಹೇಳಿರಿ ಸ್ವಾಮಿ? ನಿಮ್ಮಂತ ಸತ್ಯ ಬಾದಶಾ ನನ್ನ ರಾತ್ರಿಯಲ್ಲಿ ಏನದಂದ್ರೆ ನನ್ನ ಬಗಲಾಗ ಮಲ್ಕೊಂಡಿರ್ತಿ. ಇವು ಏನದಂದ್ರೆ ಎಲ್ಲೆಲ್ಲಿಯೋ ಹೊಟ್ಟೆ ಉಬ್ಬಿಸ್ಕೊಂಡು ಬಂದು ಎದುರು ಕೂತು ಮುಟ್ಟಿ ಮುಟ್ಟಿ ಅಂತ ಹೇಳಿ ದೂರ ಆಗ್ತಾವ. ನನಗೆ ಆಶ್ಚರ್ಯ ಬರ್ತದೆ. ಪ್ರೇಮಿ ಜನರೇನೋ ಪ್ರತ್ಯಕ್ಷ ಪ್ರಮಾಣದಲ್ಲಿರ್ತಾರೆ. ಇವು ಹೊರಗೇನೇನೋ ಐಶ್ವರ್ಯ, ಸಂಪತ್ತಿ, ದೊಡ್ಡ ಸ್ಥಾನಕ್ಕೆ ಅಂಥವಿಂಥವು ತಗೊಂಡು ಪೊಸಿಷನ್ದಲ್ಲಿ ಮುಳುಗಿರ್ತಾರೆ. स्तुति के भूखे तुमने सुदिन मारे स्तुति जग भरानी. ನಿನ್ನಲ್ಲಿ ಯಾವತ್ತೂ ಇದೇ ಹಸುವಿರ್ತದೆ. ಏನು ನನ್ನ ಮಹಿಮೆ, ನನ್ನ ಸ್ತುತಿ, ನನ್ನ ಪೊಸಿಷನ್, ನನ್ನ ಮರ್ಯಾದೆ ಹೇಗಾದ್ರೂ ಸಿಕ್ಕಿತ್ತು. ಆ ಮರ್ಯಾದೆಕ್ಕೆ ಸ್ವಲ್ಪ ಅದನ್ನು ಎಲ್ಲಾದ್ರೂ ನಿನ್ನಿತ ಕಂಡು ಕೂಡ್ಲೇನೆ ದುಃಖ ಆಗ್ತದ. अपने अवगुण आप विचारो और कारण की जुगति कमाई. ನಿನಗೆ ನಿಜವಾದಂಥ ಪರಮಾರ್ಥವೇ ಬೇಕಾಗಿದ್ದಾದ್ರೆ ನಿನ್ನ ಅವಗುಣಕ್ಕೆ ನೀನೇ ವಿಚಾರ ಮಾಡು. ನಿನ್ನ ವಿಚಾರದಲ್ಲಿ ಆ ಅವಗುಣ ಬಂದಿದ್ದಾದ್ರೆ ನೀನು ಅದಕ್ಕೆ ತೆಗಿಬಲ್ಲ. ನಾನು ಏನು ಮಾಡಿದ್ದೆಲ್ಲ ಒಳ್ಳೆಯದೇ ಅನ್ಕೋತು, ಆದ್ರೆ ತೆಗಿಯೋದು ಹೇಗೆ? ಪ್ರತಿಯೊಂದು ಸಮಯದಲ್ಲಿ ನಿನ್ನ ಅವಗುಣಕ್ಕೆ ನೀನು ವಿಚಾರ ಮಾಡು. ನನ್ನ ಬುದ್ಧಿ ಈಗೇನು ಮಾಡ್ತದೆ, ಅದರದ್ದು ಫಲ ನನಗೇನು ಅನ್ನತಕ್ಕಂಥ ನಿಂದ ನೀನು ವಿಚಾರ ಮಾಡಿ ಅವಕ್ಕೆ ತೆಗಿತಕ್ಕಂಥ ಪ್ರಯತ್ನ ಪಡಿ.
जी धोखे में क्यों जन्म बिताओ, सूरत शब्द में नित्य चढ़ाई। ಯಾಕಿಂಥ ಮೋಸಗಾರಿಕೆಯಲ್ಲಿ ನೀನು ಆವೇಶ ಕಳ್ಕೊಂಡು ಹೋಗ್ತಿ? ನಿನ್ನಲ್ಲಿದ್ದಂಥ ಪರಮಾತ್ಮ ನೀನು ಕೂಡಬೇಕಾಗ್ಯತೆ. ದಿನಾಲು ಸುರ್ತು ಶಬ್ದದ ಅಭ್ಯಾಸ ಮಾಡಿ ನಿನ್ನ ಗತಿ ನೀನು ಪ್ರಾಪ್ತ ಮಾಡ್ಕೋ. ಇಂಥ ಗಲಾಟೆಯಲ್ಲಿ ಯಾಕೆ ಹೋಗ್ತೀವಿ? ಜಿ विद्या छोड़ तवोयन करनी, पावो सतनाम निशानी। ಅದಕ್ಕೇನಂತಾರೆ, ವಿದ್ಯಾ ಬಿಟ್ಟು ಬಿಡು, ನೀನು ಅಭ್ಯಾಸಕ್ಕೆ ಪ್ರಾರಂಭ ಮಾಡು. ಆ ವೇಳೆಯಲ್ಲಿ ನಿನಗಿಂಥ ಗತಿ ಪ್ರಾಪ್ತ ಆಗುತ್ತೆ. ಜಿ बिना पढ़ मन से नहीं जीतो, बिरथा पोथे तीर चलानी। ಏನು ವಿದ್ಯಾ ಓದಿ ಮನಸ್ಸಿಗೆ ಗೆದಿಯೋದಾಗದಿಲ್ಲ, ಮತ್ತು ಗೆದ್ದವ್ರಂಗೆ ಬಾಣ್ ಹೊಡ್ಕೋದು ತಿರುಗೋದು ಮಾತಿನಿಂದ. ಅದರದಿಂದ ಏನಾಗ್ತದೆ? ಒಳಗೆ ಖಾಲಿ ಅಲ್ಲ. ಜಿ संत मता विद्या से न्यारा, विद्या सगनी जीव ठगानी। ಸಂತ ಮತ ಏನದಂದ್ರೆ ವಿದ್ಯೆದಿಂದ ಬೇರೆ ಇದ್ದದ್ದು. ವಿದ್ಯೆಗೆ ಸಂತ ಮತಕ್ಕೆ ಏನು ಸಂಬಂಧ ಇಲ್ಲ. ವಿದ್ಯೆ ಏನದಂದ್ರೆ ಅದನ್ನು ಒಂದು ಮಾಯಾರೂಪವಾಗಿ ಸಂಪೂರ್ಣ ಜೀವಿಗಳಿಗೆಲ್ಲ ಮೋಸ ಮಾಡತಕ್ಕಂಥ ಶಕ್ತಿ ಅದು. जी भक्ति भाव प्रेम नहीं उनके, प्रेमी को वे मूर्ख जानी। ಆ ವಿದ್ವಾನ್ ಪುರುಷರಲ್ಲಿ ಭಕ್ತಿ ಭಾವ ಪ್ರೇಮ ಎಂದೂ ಇರಲಿಲ್ಲ. ಯಾರಾದ್ರೂ ಈ ಪ್ರಕಾರ ಪ್ರೇಮಿ ಜನರು ಭಕ್ತಿ ಮಾಡೋದು ನೋಡಿ ಅವ್ರಿಗೆ ಮತ್ತಿಷ್ಟು ನಿಂದ ಮಾಡೋದು, ತಿರಸ್ಕಾರ ಮಾಡೋದು, ಏನೋ ಒಂದು ಹೀಯಾಳಿಸಿ ಬಿಟ್ಟು ಬಿಡೋದು. ಏನು ಅವ್ರಿಗೆ ತಿಳಿಯೋದಿಲ್ಲ, ಅದ್ರ ಬುದ್ಧಿ ಅಷ್ಟೇ. ಸಂತ ಮಹಾತ್ಮರು ಅಥವಾ ಶರಣರು ಹೇಳಿದ ವಾಕ್ಯಗಳು ಮತ್ತೆ ತಮ್ಮ ಬುದ್ಧಿಯಲ್ಲಿ ಕೂಡಿಸಿಕೊಂಡು ಚತುರ್ಥ ಮಾತ್ರ ಕಲ್ತರು ಹೊರತಾಗಿ ಒಳಗೆ ಹೋಗಲಿಲ್ಲ. ಜಿ विद्या के बल रहे अभिमानी, संतन से उन प्रीत न खानी। ಆ ವಿದ್ಯಾಬಲದಿಂದ ಮತ್ತಿಷ್ಟು ಮಮಕಾರತ್ವ ಬೆಳೆಯೋದ್ರದಿಂದ ಸಂತರ ಸಂಗಡ ಪ್ರೇಮ ಮತ್ತು ಸ್ನೇಹತ್ವ ಸಂಪಾದನೆ ಮಾಡೋದೇ ಆಗಲಿಲ್ಲ. ಜಿ जीव आकाश सोच नहीं मन में, जट बड़ाई मन में समाई। ಆ ಜೀವಿಗಳಿಗೆ ಗೊತ್ತಾಗವಲ್ದು ನಂದು ನಿರರ್ಥಕ ಟೈಮ್ ಹೋಗ್ತದೆ ಮತ್ತು ಇದೇ ಪ್ರಕಾರ ಆಯುಷ್ಯ ನಷ್ಟ ಆಗ್ತದೆ ಅನ್ನತಕ್ಕಂಥದ್ದು ಗೊತ್ತಾಗವಲ್ದು. ಜಗತ್ತದ ಅಭಿಮಾನ, ಜಗತ್ತದ ಪೌರುಷ ಶ್ರೇಷ್ಠತ್ವದಲ್ಲಿ ಆಯುಷ್ಯ ಕಳ್ಕೊಂಡ್ಬಿಟ್ರು. ಜಿ मुख से मिथ्या जग को कहते, बर्तन में सो सच्चा माँ। ಅಂಥ ಜ್ಞಾನಿಗಳು ಏನು ಮಾಡಿರ್ತಾರಂದ್ರೆ ಜಗತ್ತೇನದಂದ್ರೆ ಸುಳ್ಳಾಗಿದ್ದು, ನನಗೂ ಜಗತ್ತಕ್ಕೇನು ಸಂಬಂಧ ಇಲ್ಲ, ಜಗತ್ತದ ಭೋಗಾದಿಗಳು ಸಹಿತ ಭೋಗಿಸಿ ನಾನು ಇಂದ್ರಿಯ ಅಲ್ಲ, ನಾನು ಅಂತಸ್ಕರಣ ಅಲ್ಲ, ನನ್ನ ಮನಸ್ಸಲ್ಲ, ನಾನೇನದಂದ್ರೆ ಬೇರೆ ಇದ್ದವನು ಯಾವುದೇ ಒಂದು ಹೇಳಿ ಕಡೆಗಾಗ್ತದೆ. ಹೇಗೆ ಮುಸಲ್ಮಾನರು ಮ್ಯಾಕಿ ಕೊಯ್ಯೋ ಕಾಲದಲ್ಲಿ ಒಂದು ಯಾವುದೋ ಪಾಠ್ಯ ಮುಸಲ್ಮಾನರದು ಓದಿ ಇದು ಯಾಕಂದ್ರೆ ಪರಮಾತ್ಮನಿಗೆ ಮುಕ್ತ ಅಂತ ಹೇಳಿ ಕೊಯ್ಯೋದು ತಮ್ಮ ನಾಲಿಗೆ ರುಚಿಗಾಗಿ, ಅದರಂತೆ ಭೋಗಾದಿಗಳು ಭೋಗಿಸುವುದು ತನ್ನ ಇಂದ್ರಿಯ ರುಚಿಗಳಿಗಾಗಿ. ಆದರೆ ಪಾಪ ಹತ್ತಬಾರ್ದಂತ ಹೇಳಿ ಅದ್ರ ಮ್ಯಾಗೆ ಬ್ರಹ್ಮನ ಮ್ಯಾಗ ಒಗೆದು ಬಿಡೋದು. ಅದರದಿಂದ ಏನಾಗ್ತದೆ? ಒಳಗೆ ಖಾಲಿ ಅಲ್ಲ. ಜಿ मान अपमान तमान न कीना, वाचक विद्या रही फुलानी। ಮಾನ ಮತ್ತು ಅಪಮಾನ ಇವು ಎರಡು ಸಮಭಾಗ ಆಗಬೇಕು.
ಆ ವೇಳೆಯಲ್ಲಿ ಆ ಸಮಾನ ಶಕ್ತಿ ನಿನ್ನ ಅಂತರದಲ್ಲಿ ಪ್ರಕಟ ಆಗಿದೆ. ಇದು ಆಗಲಾರದೆ ಮಾತ್ರ ಅವು ಸುಖ ದುಃಖಾದಿಗಳು ಮಾನ ಎಲ್ಲಿ ಅಪೇಕ್ಷೆ ಅದಂದ್ರೆ ಅಲ್ಲಿ ಅವಮಾನದ ಭಯವೂ ಅದ, ಮತ್ತೆ ಎಲ್ಲಿ ಅವಮಾನದ ಭಯ ಅದನ್ನು ಮಾನದ ಅಪೇಕ್ಷೆ ಅದ. ಇವೆರಡೂ ಸಮನ ಆಗಬೇಕಲ್ಲ. ಆ ವೇಳೆಯಲ್ಲಿ ಸಮಾನವಾದಂತಹ ಶಕ್ತಿ ನಿನ್ನ ಅಂತರದಲ್ಲಿ ಪ್ರಕಟ ಆಗಿದೆ. विद्या के जोनर प्रेमी सो संतन के संग पुजारी. ಯಾ ಪುರುಷರು ಇಂಥ ಏನದಂದ್ರೆ ಅನುಭವ ರೂಪವಾದಂಥ ವಿದ್ಯದ ಪ್ರೇಮಿಗಳದಾರೋ ಅವ್ರು ಯಾವತ್ತೂ ಸಂತರ ಸಮಾಗಮದಲ್ಲಿ ಕೂಡಿರ್ತಾರೆ, ಸಂತರ ಸಂಗಡ ಪ್ರೇಮ ಸಂಪಾದನೆ ಮಾಡ್ತಾರೆ. ಆ ಪ್ರೇಮದಿಂದ ತಾವು ಅಭ್ಯಾಸ ಮಾಡಿ ಆ ಪ್ರೇಮಿ ಪುರುಷನ ಕೂಡ್ತಾರೆ. ताते विद्या सभी बुलाओ, संत शरण पकड़ो अब आई. ಅದಕ್ಕೆ ನೀನು ಎಲ್ಲ ವಿದ್ಯೆಲ್ಲ ಮರ್ತು ಬಿಡು. ಒಂದು ಸಂತರ ಶರಣ ಒಂದೇನದಂದ್ರೆ ನೀನು ಸಿದ್ಧಪಡಿಸು. ಅದರಲ್ಲಿ ಏನೇನು ತೊಂದರೆಗಳು ಅಥವಾ ಮತ್ತೆ ನಿರೀಕ್ಷೆಗಳದಾವು ಅವು ಹೇಗೆ ತೆಗಿಬೇಕು ಅವೆಲ್ಲ ತೆಗೆದು ಶರಣ ಸಿದ್ಧಪಡಿಸಿಕೊಂಡು. विद्यावान एक नहीं ठहरे, ताके विद्या बिघन पिछानी. ವಿದ್ಯಾವಾನ ಪುರುಷರು ಸಂತರ ಸಮಾಗಮದಲ್ಲಿ ಒಬ್ಬರು ನಿಲ್ಲುವುದಿಲ್ಲ. ಯಾಕೆ ಅಲ್ಲಿ ಹೋದ್ರೂ ಸಹಿತ ವಿದ್ಯಾಪ್ರಧಾನಿ ಇರುವುದರಿಂದ ಸಂತರದು ಪ್ರೇಮದ ವಾಕ್ಯ, ಅನ್ಯನ್ಯ ಭಾವದ ವಾಕ್ಯ, ಅಹಂಕಾರ ರಹಿತಿರುವುದು ಸಹನಾಗದೆಲ್ಲ ಓಡಿ ಹೋಗೋದು. ಸ್ವಾಮೀಜಿ ಮಹಾರಾಜರ ಹತ್ರ ಒಬ್ಬಳು ಬಿ ಬುಕ್ಕೋ ಅಂತ ಹೇಳಿದ್ರು. ಆಗಿನ ಸಮಯದಲ್ಲಿ ಇವರಿಗೆ ಹೊಸದಾಗಿ ಸಂತ ಮತ್ತು ಪ್ರಚಾರ ಮಾಡುವುದಿತ್ತು. ಎಲ್ಲೆಲ್ಲಿದೋ ಪಂಡಿತರು, ಕಾಜಿ, ಮುಲ್ಲಾ, ಮೌಲ್ವಿ ವಾದ ವಿವಾದಕ್ಕೆ ಬಂದುಬಿಡಲ್ಲ. ಆವಾಗ ಇವಳು ಎದುರು ನಿಂತು, ಯಾಕೆ ಬಂದಿರಿ? ಇಲ್ಲ ಮಾತಾಡೋದು. ಏನು ಮಾತಾಡ್ತೀರಿ ಅದು ಇಲ್ಲಿ ಮೊದಲು ಹೇಳಿ, ನಿನ್ನ ಮಾತು ನಾನೆಲ್ಲ ಕೇಳ್ತೀನಿ, ಮತ್ತು ಇಲ್ಲೆಲ್ಲ ನನಗೆ ಸಮಾಧಾನ ಆಯ್ತಂದ್ರೆ ಒಳಗೆ ಬಿಡ್ತೀನಿ. ಅಲ್ಲಿವ್ರಿಗೆ ನೀವು ಹೋಗಿ ಸುಮ್ಮನೆ ಕಟ್ಕಟ್ಟೆ ಎತ್ಕೊಂಡು ಕೂಡಬೇಡ್ರಿ, ಏನೇನದ ಹೇಳಿ ನೋಡೋಣ. ನೀವು ಅವ್ರು ತಮ್ಮ ಪುರಾಣ ಬಿಚ್ಚೋದು, ಓಹೋ ಈ ಪುರಾಣ ಇಲ್ಲಿ ಬೇಡ ಹೋಗೋದು. ಏನಾದ್ರೂ ಅಭ್ಯಾಸ ಮಾಡಿ ನೀನು ಅಂತರದಲ್ಲಿ ಅನುಭವ ಪಡೆದಿದ್ದಾದರೆ ಮಾತಾಡು. ಅದಿಲ್ಲ ಆ ಪುಸ್ತಕದಾಗ ಹಾಗೆ ಹೇಳಿದೆ, ಈ ಪುಸ್ತಕ ಅವು ಕಟ್ಕೊಂಡು ಹೋಗಿ ತಲೆ ಮ್ಯಾಗ ಹೊತ್ತುಕೊಂಡು ಹೋಗತ್ತಾರೆ. ಹೌದು. विद्यावान एक नहीं ठहरे, ताके विद्या बिघन पिछानी. ವಿದ್ಯಾ ಹೇಗದಂದ್ರೆ ನಿಜವಾದಂಥ ಪರಮಾರ್ಥದಲ್ಲಿ ಒಂದು ವಿಘ್ನದ. संत न विद्या पढ़ते कोई, उनके अनुभव संग समानी. ಸಂತರು ವಿದ್ಯೆ ಓದುವುದಿಲ್ಲ. ಯಾಕಂದ್ರೆ ಅನುಭವ ರೂಪವಾದಂತಹ ಸಮುದ್ರದಲ್ಲಿ ಇರೋ ಕಾಲಕ್ಕೆ ಈ ವಿದ್ಯೆ ತಗೊಂಡು ಏನ್ ಮಾಡೋದು? उनका प्यारे लगा प्यारे से, विद्या तुम कर याद रहानी. ಇನ್ನು ಅವರ ಪ್ರೇಮ ಆ ಪ್ಯಾರ ಪರಮಾತ್ಮನಲ್ಲಿ ಕೂಡಿದ್ದಾದ್ರೆ ಈ ವಿದ್ಯೆ ನೆನಪಿಗೆ ಎಲ್ಲಿದು ಬರ್ತದೆ ಅವರಿಗೆ? ಅದು ಅಂತರಿ ಪ್ರೇಮ ಸಿಗಲಾರದ ಪಕ್ಷದಲ್ಲಿ ಇತ್ಲಾಗ ಹುಡುಕಾಡ್ಕೋತಿರ್ಬೇಕಾಗ ಆ ಚಿತ್ತ ಏನದಂದ್ರೆ ಪ್ರೇಮದಲ್ಲಿ ಮಗ್ನನಾದ ಕಾಲದಲ್ಲಿ ತನ್ನ ಶರೀರದ ಪರವಾಗಿರುವುದಿಲ್ಲ, ಜಗತ್ತದ ಪರವಾಗಿರೋದಿಲ್ಲ, ವಿದ್ಯಾ ನೆನಪಿಗೆ ಎಲ್ಲಿದು ಬರುವುದು? तन मन की सब सुध बिसरानी, विद्या बुद्धि फिर क्यों ठहरानी. ಅವರ ಶರೀರ ಸುದ್ದಿ, ಮನಸ್ಸಿನ ಸ್ಮೃತಿ ಇದೆಲ್ಲ ಮರ್ತು ಹೋಗಿರ್ತದೆ. ಅಲ್ಲಿ ವಿದ್ಯಾ ಮತ್ತು ಬುದ್ಧಿ ಎಲ್ಲಿ ಇರ್ಲಿಕ್ಕೆ ಜಾಗ ಎಲ್ಲಿ ಅದ?
सब प्रकार प्रेम की महिमा विद्या अविद्या दोनों हानि ಅವರಲ್ಲಿ ಎಲ್ಲಾ ಪ್ರಕಾರ ಕೇವಲ ಒಂದು ಪ್ರೇಮದ ಮಹತ್ವ, ಒಳ ಹೊರಗೆ ಒಂದೇ ಪ್ರೇಮ. ಅಲ್ಲಿ ವಿದ್ಯಾನೂ ಇಲ್ಲ, ಅವಿದ್ಯಾನೂ ಇಲ್ಲ, ಎರಡೂ ಇಲ್ಲ. जिनका प्रेम शब्द में नाती उनको विद्या और करानी ಯಾರ ಪ್ರೇಮ ಅಂತರಿ ಶಬ್ದ ಮತ್ತು ನಾಮದಲ್ಲಿಲ್ಲೋ ಅವರಿಗೇನ ವಿದ್ಯಾ ಬೋಳಿಸಿಬಿಡ್ತದ. ಜೈ जन्म मरण से छूटे न भाई 84 में बगे बहानी ಅಂಥ ಪ್ರಾಣಿಗಳೇನದಂದ್ರೆ ಜನ್ಮ ರೂಪವಾದಂಥ ಚಕ್ರದಲ್ಲಿ ತಿರುಗೋದು, 84 ಲಕ್ಷ ಯೋನಿ ಭ್ರಮಣ ಮಾಡೋದು. ಜೈ विद्या फूल चढ़ो अब छठ में सूरत शब्द में लाओ तानी ಅದಕ್ಕೆ ಅಂಥ ವಿದ್ಯಕ್ಕೆಲ್ಲ ಮರೆತು ದಿನಾಲು ನೀನು ಅಭ್ಯಾಸಾರೂಢನಾಗಿ ಸುರ್ತೇನದಂದ್ರೆ ಶಬ್ದದಲ್ಲಿ ಕೂರಿಸಿ ಆ ಅನುಭವದಲ್ಲಿ ಮಗ್ನನಾಗ್ತಕ್ಕಂಥ ಸಾಧನ ಮಾಡು. ಜಿ विद्या भी बुद्धि विषय पिछानो यदि आसक्ति भले न जानी ವಿದ್ಯೆ ಏನದಂದ್ರೆ ಬುದ್ಧಿ ವಿಷಯದ ಇಂಥ ಆಸಕ್ತಿ ಎಲ್ಲ ಬಿಟ್ಟು ಬಿಡುವ. ಜೈ तखनी बदली काम न आवे भक्ति बिना जम के सगे डानी ಏನು ಕಥನೆ ಹೇಳುವುದು ಕೇಳುವುದ್ರದಿಂದ ನಿನ್ನ ಅಂತರದಲ್ಲಿ ಏನದಂದ್ರೆ ಭಕ್ತಿ ಜಾಗೃತ ಆಗೋದಿಲ್ಲ, ಅದಕ್ಕೆ ಯಮದಂಡ ತಪ್ಪುವುದಿಲ್ಲ. ಜಿ गुरु भक्ति बिने सब जग चूका अनेक सयानप में भरमानी ಏನು ಮಾಡಬೇಕಾಗಿತ್ತು ಅದು ದೂರ ಮಾಡಿದ್ರು. ಯಾವುದರಿಂದ ನಮ್ಮ ಆತ್ಮನು ಜಾಗೃತ ಆಗಬೇಕಾಗಿತ್ತು ಅದರ ಸಮೀಪ ಹೋಗಲಿಲ್ಲ. ಅದು ಯಾವುದಂದ್ರೆ ಗುರುಭಕ್ತಿ. ಗುರುಭಕ್ತಿ ನಾಮ ಭಕ್ತಿ ಇವೆಲ್ಲ ಒಂದೇ. ಮೊದಲು ನೀನು ಗುರುಭಕ್ತಿ ಮಾಡಿ ಎಲ್ಲ ಪ್ರಪಂಚದ ವಿಷಯ ಪ್ರೇಮ ಎಲ್ಲ ದೂರ ಕರೆಸಿ ಆ ಪ್ರೇಮದಿಂದ ನಾಮ ಭಕ್ತಿ ಮಾಡು. ನಾಮ ಜಾಗೃತ ಆದ ಕೂಡಲೇ ಪ್ರಪಂಚ ಎಲ್ಲ ಸುಳ್ಳಾಗಿ ತೋರ್ತದೆ. ಆ ಪ್ರೇಮದಲ್ಲಿ ಕೂಡಿ ನೀನು ಪ್ರೇಮಿಯಾಗ. और जतन मिथ्या सब जानो यही जतनमय का प्रमाणी ಕಡೆಗೆ ಸ್ವಾಮೀಜಿ ಮಹಾರಾಜರು ಏನಂತಾರೆ, ಎಲ್ಲ ಯತ್ನೆಲ್ಲ ಸುಳ್ಳ. ಇದೇ ಒಂದು ನಿಜವಾದ ಯತ್ನ ಇರುವುದರಿಂದ ನಾನು ತಿಳಿಸಿ ಹೇಳಿದ್ರು. ನೀನು ಇದರಲ್ಲಿ ದೃಢವುಳ್ಳವನಾಗಿ ಅಭ್ಯಾಸ ಮಾಡು. शब्द कमाई करो प्रेम से राधा स्वामी कवत बखानी ದಿನಾಲು ಮನಸ್ಸು ಹತ್ತಲಾರದೆ ಇರಲಿ. ನಿನ್ನ ನೇಮ್ ಮಾತ್ರ ಏನದಂದ್ರೆ ತಪ್ಪಿಸಿದಾರೆ. ಹೇಗಾಗಿ ನೀನು ನೇಮಧಾರಿ ಆಗ್ತು ಪ್ರೇಮ ತಾನೇ ಬರ್ತು. ನನಗೆ ನನ್ನ ಮನಸ್ಸೇ ಹತ್ತೋದಿಲ್ಲ ಬಿಟ್ಟು ಬೇಡ, ಅಲ್ಲಿನ ಪ್ರೇಮ ಎಲ್ಲಿರು ಬಂದಿತ್ತು. ಹೇಗಾಗಿ ನೀನು ದಿನಾಲು ಅಭ್ಯಾಸ ಮಾಡ್ಕೊತ ಹೋಗ್ತೇವೆ. ಹಾಗೆ ನಿನ್ನ ಅಂತರದಲ್ಲಿರ್ತಕ್ಕಂಥ ಸಂಕಲ್ಪ ವಿಕಲ್ಪಗಳು ಎದ್ದೆದ್ದು ಬರ್ತಾವೆ. ಅವಕ್ಕೆಲ್ಲ ದೂರ ಕರೆಸಿ ಅದರ ಎದುರು ನಾಮಸ್ಮರಣೆ ಇಡು. ಹೇಗಾಗಿ ನಾಮಸ್ಮರಣೆ ಅಂತರದಲ್ಲಿ ಸ್ಥಿರ ಆಗ್ಕೋತ ಹೋಗ್ತದೆ ಅಥವಾ ನಿನ್ನ ಚಿತ್ತ ನಾಮದಲ್ಲಿ ಕೂಡ್ಕೋತ ಹೋಗ್ತದೋ ಹಾಗೆ ಇವೆಲ್ಲ ಸುಳ್ಳು ಸಂಕಲ್ಪಗಳು ದೂರ ಹಾಕೋತ ಹೋಗ್ತಾವೆ. ಶಬ್ದ ನಿನ್ನ ಅಂತರದಲ್ಲಿ ಪ್ರಗಟ ಆಗ್ತದೆ. ಆ ವೇಳೆಯಲ್ಲಿ ಒಂದು ಸಂಕಲ್ಪ ಇರೋದಿಲ್ಲ, ನಿರ್ಮಲನ. ಈ ಪ್ರಕಾರ ದಿನಾಲು ಸಾಧನೆ ಮಾಡು. ಬರೀ ಸುಳ್ಳ ಜೊಳ್ಳಿನಲ್ಲಿ ಆಯುಷ್ಯ ಕಳ್ಕೊಂಡು ಹೋಗ್ಬೇಡ. ಹೌದು. शब्द कमाई करो प्रेम